ಆಕಾಶವಾಣಿ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದ ಇದೀಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ನನ್ನ ಪ್ರೀತಿಯ ದೇಶಬಾಂಧವರೇ, ನಮಸ್ಕಾರ. ಸ್ವಾತಂತ್ರ್ಯ ದಿನದ ಮುನ್ನಾ ದಿನವಾದ ಇಂದು ನಾನು ನಿಮ್ಮೆಲ್ಲರಿಗೂ ಈ ರಾಷ್ಟ್ರೀಯ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ಕೆಲವೇ ಗಂಟೆಗಳ ನಂತರ ನಮ್ಮ ದೇಶವು ತನ್ನ 80ನೇ ಸ್ವಾತಂತ್ರ್ಯ ವರ್ಷದ ಶುಭಾರಂಭ ಮಾಡಲಿದೆ. ದೇಶ ಮತ್ತು ವಿದೇಶಗಳಲ್ಲಿರುವ ಎಲ್ಲ ಭಾರತೀಯರು ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಸಂಕೇತವಾಗಿದೆ. ನಾವು ಅದನ್ನು ಹೆಮ್ಮೆಯಿಂದ ಹಾರಿಸುತ್ತೇವೆ. ದೇಶ ವಿದೇಶಗಳಲ್ಲಿರುವ ಭಾರತೀಯರೆಲ್ಲರೂ ಬಹಳ ಉತ್ಸಾಹ ಮತ್ತು ಹೆಮ್ಮೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಹೆಮ್ಮೆಯ ಪ್ರತೀಕವಾಗಿದೆ. ಇದನ್ನು ನಾವು ಬಹಳ ಹೆಮ್ಮೆಯಿಂದ ಹಾರಿಸುತ್ತೇವೆ. 1947 ಆಗಸ್ಟ್ 15ರಂದು ಭಾರತ ಮಾತೆಯು ಪರಾಧೀನ ಸಂಕೋಲೆಗಳಿಂದ ಮುಕ್ತಳಾದಳು. ದೇಶವಾಸಿಗಳೆಲ್ಲರೂ ಭಾರತದ ಭವಿಷ್ಯದ ಶಿಲ್ಪಿಗಳಾದರು. ಭಾರತೀಯರಾಗಿರುವ ನಾವೆಲ್ಲರೂ ನಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತು ಭಾರತವನ್ನು ಸರ್ವಶ್ರೇಷ್ಠ ರಾಷ್ಟ್ರವಾಗಿಸುವ ಮನೋಭಾವದಿಂದ, ಸಂಕಲ್ಪದಿಂದ ಕೆಲಸ ಮಾಡಬಹುದು. ಇದರಲ್ಲಿಯೇ ಸ್ವಾತಂತ್ರ್ಯದ ಸಾರ್ಥಕತೆ ಅಡಗಿದೆ. ಶ್ರದ್ಧಾವಂತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಅಭಿವೃದ್ಧಿಗಾಗಿ ಕಾರ್ಯನಿರತರಾಗಿರುವ ವಿಜ್ಞಾನಿಗಳು ಮತ್ತು ಅಭಿಯಂತರುಗಳು, ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರು, ಶ್ರಮಿಕ ವರ್ಗದವರು ಮತ್ತು ದೇಶದ ಅನ್ನದಾತ ರೈತರು ತಮ್ಮ ತಮ್ಮ ಪರಿಶ್ರಮದಿಂದ, ಪ್ರಯತ್ನಗಳಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರತಿಭಾವಂತ ಕ್ರೀಡಾಳುಗಳು, ಶಿಲ್ಪಿಗಳು ಮತ್ತು ಕಲಾವಿದರು, ಮಾರ್ಗದರ್ಶಕ ಬುದ್ಧಿಜೀವಿಗಳು, ಖಾಸಗಿ ಮತ್ತು ಸಾರ್ವಜನಿಕ ವಲಯದ ತಂಡಗಳಲ್ಲಿ ಕೆಲಸ ಮಾಡುವ ಸಮಿತಿಯ ಸದಸ್ಯರು, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನರು, ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಕಾರ್ಯನಿಷ್ಠ ಸಿಬ್ಬಂದಿ, ಅರ್ಥವ್ಯವಸ್ಥೆಯಲ್ಲಿ ಕಾರ್ಯನಿರತ ಎಲ್ಲ ಹಿರಿಯ ಕಿರಿಯ ಹೂಡಿಕೆದಾರರು, ಉದ್ಯೋಗಿಗಳು, ನಿಸ್ವಾರ್ಥ ಸಮಾಜ ಸೇವಕರು, ಸ್ವಚ್ಛತಾ ಸೇವೆಯಲ್ಲಿ ಪ್ರಮುಖ ಸಿಬ್ಬಂದಿ, ಎಲ್ಲ ನೈರ್ಮಲ್ಯ ಕಾರ್ಯಕರ್ತರು ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಇತರ ಕ್ಷೇತ್ರಗಳಲ್ಲಿನ ಕಾರ್ಯನಿರತ ಸಿಬ್ಬಂದಿ ಮತ್ತು ಸಂವಿಧಾನದಲ್ಲಿ ನಿಯೋಜಿತರಾಗಿರುವವರು, ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿರುವ ಎಲ್ಲ ನಾಗರಿಕರು ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವಪೂರ್ಣ ಪಾಲುದಾರರಾಗಿದ್ದಾರೆ. ನಾನು ಅವರೆಲ್ಲರನ್ನೂ ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. 3 ಸೇನೆಗಳ ಸೈನಿಕರು, ಎಲ್ಲ ಸಶಸ್ತ್ರ ದಳದ ಪೊಲೀಸರು ಮತ್ತು ಪೊಲೀಸ್ ಸಿಬ್ಬಂದಿಯ ಕರ್ತವ್ಯ ನಿಷ್ಠೆಗಾಗಿ ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸುತ್ತೇನೆ ಮತ್ತು ಪ್ರಶಂಸಿಸುತ್ತೇನೆ. ವಿಶ್ವಭೂಪಟದಲ್ಲಿ ಭಾರತಕ್ಕೆ ಹೆಮ್ಮೆ, ಗೌರವ ತಂದ ಅನಿವಾಸಿ ಭಾರತೀಯರು ಮತ್ತು ರಾಯಭಾರ ಕಚೇರಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾಗರಿಕರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. ಪ್ರೀತಿಯ ದೇಶಬಾಂಧವರೇ, ಸ್ವಾತಂತ್ರ್ಯದ 100 ವರ್ಷಗಳಾಗುವ 2047ರ ವೇಳೆಗೆ ವಿಕಸಿತ ಭಾರತದ ನಿರ್ಮಾಣದ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ಅಂತ್ಯೋದಯದ ಮನೋಭಾವದೊಂದಿಗೆ ಅಭಿವೃದ್ಧಿಯ ಪ್ರಯೋಜನಗಳು ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ. ನಮ್ಮ ಶ್ರೀಮಂತ ಪರಂಪರೆ ಮತ್ತು ಆದರ್ಶಗಳನ್ನು ಅಳವಡಿಸಿಕೊಳ್ಳುತ್ತಾ ನಾವು ಆಧುನಿಕ ಪ್ರಗತಿಯ ಮಾರ್ಗದಲ್ಲಿ ಮುಂಚೂಣಿಯಲ್ಲಿದ್ದೇವೆ. ವಯಂ ರಾಷ್ಟ್ರೇ ಜಾಗ್ರಯಾಮ್ ಎನ್ನುವ ಈ ವೇದವಾಕ್ಯ ನಮಗೆ ಸದಾಕಾಲವೂ ರಾಷ್ಟ್ರಕ್ಕಾಗಿ ಜಾಗರೂಕರಾಗಿ ಇರಬೇಕೆನ್ನುವ ಪ್ರೇರಣೆ ನೀಡುತ್ತದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡುತ್ತಿದ್ದ ವಿಭಿನ್ನ ಸಿದ್ಧಾಂತಗಳ ಜನರಿಗೆ ಒಂದು ಸಾಮಾನ್ಯ ಗುರಿ ಇತ್ತು. ಅದು ಭಾರತದ ಸ್ವಾತಂತ್ರ್ಯ. ವಿದೇಶಿ ಚಳುವಳಿಯ ಸಮಯದಲ್ಲಿ ವಂದೇ ಮಾತರಂ
ಜನರ ಗೀತೆಯಾಯಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಂಖ್ಯಾತ ದೇಶವಾಸಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡರು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಮಾಜ ಸುಧಾರಣೆ ಮತ್ತು ರಾಷ್ಟ್ರೀಯತೆಯ ಉನ್ನತ ಆದರ್ಶಗಳನ್ನು ಪ್ರತಿಪಾದಿಸಿದರು. ಭಾರತದ ಆದರ್ಶಗಳನ್ನು ಅನುಸರಿಸುತ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಭಾರತ ಮಾತೆಯ ಎಲ್ಲ ಮಹಾನ್ ಸಂತತಿಗೆ ನಾನು ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಆಗಸ್ಟ್ 14 ನಾವು ದೇಶ ವಿಭಜನೆಯ ಭಯಾನಕತೆಯ ಸ್ಮರಣ ದಿನವನ್ನಾಗಿ ಆಚರಿಸುತ್ತೇವೆ. ವಿಭಜನೆಯ ಸಮಯದಲ್ಲಿನ ಹಿಂಸಾಚಾರದಲ್ಲಿ ಮಡಿದ ಅಥವಾ ಸ್ಥಳಾಂತರದ ಕಷ್ಟಗಳನ್ನು ಸಹಿಸಿಕೊಳ್ಳಲು ಒತ್ತಾಯಕ್ಕೊಳಗಾದ ನಮ್ಮ ಲಕ್ಷಾಂತರ ದೇಶವಾಸಿಗಳನ್ನು ಸ್ಮರಿಸುತ್ತೇವೆ. ಕೋಮು ಹಿಂಸಾಚಾರವು ಲಕ್ಷಾಂತರ ಜನರು ಆಶ್ರಯ ಪಡೆಯಲು ಮತ್ತು ವಿಭಜನೆಯ ಭಯಾನಕತೆಯನ್ನು ಸಹಿಸಿಕೊಳ್ಳುವಂತೆಯೂ ಮಾಡಿತು. ಆದರೂ ಅವರು ತಮ್ಮ ಗುರುತನ್ನು ಬಿಟ್ಟುಕೊಡಲಿಲ್ಲ. ನಮ್ಮ ದೇಶ ಸ್ವಾತಂತ್ರ್ಯ ಗಳಿಸಿದಾಗ ದೇಶ ವಿಭಜನೆಯ ಗಂಭೀರ ಪರಿಣಾಮಗಳೊಂದಿಗೆ 550ಕ್ಕಿಂತ ಅಧಿಕ ಸಂಸ್ಥಾನಗಳನ್ನು ಹೊಸದಾಗಿ ಸ್ವತಂತ್ರ ಭಾರತಕ್ಕೆ ಸೇರ್ಪಡೆ ಮಾಡುವುದು ದೊಡ್ಡ ಸವಾಲಾಗಿತ್ತು. ಸರ್ದಾರ್ ಪಟೇಲ್ ಅವರು ಸಂಸ್ಥಾನಗಳ ವ್ಯವಸ್ಥೆಗೆ ಮುಕ್ತಾಯ ಹಾಡಿದರು ಮತ್ತು ಆ ಸಂಸ್ಥಾನಗಳನ್ನು ನಮ್ಮ ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ವಿಲೀನಗೊಳಿಸಿದರು. ಕೃತಜ್ಞತಾಪೂರ್ವಕವಾಗಿ ದೇಶದ ಪರವಾಗಿ ಆಧುನಿಕ ಭಾರತ ದೇಶದ ಏಕತಾ ಶಿಲ್ಪಿ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಸ್ಮರಿಸುತ್ತಾ ನಾನು ಅವರಿಗೆ ಗೌರವಪೂರ್ಣ ನಮನಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರೀತಿಯ ಭಾರತೀಯರೇ, ಭಾರತದ ಜನರಿಂದ ರೂಪಿತವಾದ ಸಂವಿಧಾನವು ಜನರ ಪಾಲ್ಗೊಳ್ಳುವಿಕೆ ಎನ್ನುವ ತಳಹದಿಯ ಮೇಲೆ ನಿಂತಿದೆ. ಪ್ರಜಾಪ್ರಭುತ್ವದ ತೊಟ್ಟಿಲು ಎನಿಸಿರುವ ನಮ್ಮ ದೇಶದ ಜನರಲ್ಲಿ ಸಾರ್ವಜನಿಕ ಪಾಲ್ಗೊಳ್ಳುವಿಕೆಯು ಯಾವಾಗಲೂ ಅಂತರ್ಗತವಾಗಿ ಇರುತ್ತದೆ. ಹೊಸ ಚೈತನ್ಯದೊಂದಿಗೆ ನಮ್ಮ ಸಹ ನಾಗರಿಕರು ಪಾಲ್ಗೊಳ್ಳುವಿಕೆಯ ಅದೇ ಮನೋಭಾವನೆಯನ್ನು ಮುಂದುವರಿಸುತ್ತಿದ್ದಾರೆ. ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ಅನೇಕ ರಾಷ್ಟ್ರೀಯ ಅಭಿಯಾನಗಳನ್ನು ಆರಂಭಿಸಲಾಗುತ್ತಿದೆ. ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಸ್ಫೂರ್ತಿದಾಯಕ ಸಾಧನೆಯಾಗಿದೆ. ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶದೊಂದಿಗೆ ವ್ಯಕ್ತಿಯ ಘನತೆ ಎನ್ನುವುದು ನಮ್ಮ ಸಂವಿಧಾನದಲ್ಲಿ ಪಾಲಿಸಬೇಕಾದ ಆದರ್ಶಗಳಲ್ಲಿ ಸೇರಿವೆ. ಇಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಹಲವರು ಅನೇಕ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಇಂದಿನ ಭಾರತದಲ್ಲಿ ಪ್ರತಿಯೊಬ್ಬರೂ ದೊಡ್ಡ ಕನಸುಗಳನ್ನು ಕಾಣಬಹುದು ಮತ್ತು ಅಂತಹ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು ಎಂಬ ನನ್ನ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ನಮ್ಮ ಸಂವಿಧಾನವು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಜನರ ಆಕಾಂಕ್ಷೆಗಳಿಗೆ ಧ್ವನಿ ನೀಡುವುದು ಶಾಸಕಾಂಗದಲ್ಲಿ ಅದರ ಪ್ರತಿನಿಧಿಗಳ ಕರ್ತವ್ಯವಾಗಿದೆ. ರಾಷ್ಟ್ರ ಮತ್ತು ಅದರ ಜನರ ಹಿತಾಸಕ್ತಿಗಳನ್ನು ಪೂರೈಸುವ ನೀತಿಗಳನ್ನು ಜಾರಿಗೆ ತರುವ ಜವಾಬ್ದಾರಿ ಕಾರ್ಯಾಂಗದ ಮೇಲಿದೆ. ಸಂಪನ್ಮೂಲಗಳ ಕೊರತೆಯಿಂದಾಗಿ ಯಾರೂ ನ್ಯಾಯದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು ನ್ಯಾಯಾಂಗ ವ್ಯವಸ್ಥೆಯೊಂದಿಗೆ ಸಂಬಂಧ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ನಾಗರಿಕರೆಲ್ಲರೂ, ಅದರಲ್ಲೂ ವಿಶೇಷವಾಗಿ ಸಮಾಜದ ವಂಚಿತ ವರ್ಗಗಳಿಗೆ ಸೇರಿದವರು, ಸಕಾಲಿಕ ನ್ಯಾಯವನ್ನು ಘನತೆಯಿಂದ ಸಮಾನವಾಗಿ ಪಡೆಯುವ ಅವಕಾಶವನ್ನು ಹೊಂದಿರಬೇಕು. ನನ್ನ ಪ್ರೀತಿಯ ಸಹ ನಾಗರಿಕರೇ, ಒಂದು ದಶಕಕ್ಕೂ ಹೆಚ್ಚು ಅವಧಿಯಲ್ಲಿ ನಮ್ಮ ದೇಶವು ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿ, ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯಕ್ಕೆ ಆದ್ಯತೆ ಮತ್ತು ಅಭಿವೃದ್ಧಿಗೆ ದಶಕಗಳಷ್ಟು ಹಳೆಯದಾದ ಹಲವಾರು ಅಡಚಣೆಗಳನ್ನು ತೆಗೆದುಹಾಕುವುದು ಮೊದಲಾದವನ್ನು ಕಂಡಿದೆ. ನಮ್ಮ ದೇಶ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜಯಂತಿಯನ್ನು ಆಚರಿಸುತ್ತಿದೆ. ಮಹಾತ್ಮ ಫುಲೆ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಅವರು ಸಾಮಾಜಿಕ ನ್ಯಾಯ, ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಸಮಾನತೆಗೆ ಐತಿಹಾಸಿಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಆದರ್ಶಗಳನ್ನು ಅನುಸರಿಸಿ ಕಳೆದ ಕೆಲವು ವರ್ಷಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜದ ವಂಚಿತ ವರ್ಗಗಳ ಉನ್ನತಿಗೆ ಆದ್ಯತೆ ನೀಡಲಾಗಿದೆ. ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ.
25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಹೊರತರಲಾಗಿದೆ. ವಿಶ್ವದ ಅತಿದೊಡ್ಡ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಸುಮಾರು 59 ಕೋಟಿ ಖಾತೆದಾರರು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸೇರಿದ್ದಾರೆ. ಈ ಪೈಕಿ 32 ಕೋಟಿಗೂ ಹೆಚ್ಚು ಖಾತೆದಾರರು ಮಹಿಳೆಯರಾಗಿದ್ದಾರೆ. 80 ಕೋಟಿಗೂ ಅಧಿಕ ಜನರಿಗೆ ಉಚಿತ ಪಡಿತರ ಒದಗಿಸುವ ಮೂಲಕ ಆಹಾರ ಭದ್ರತೆಯನ್ನು ಖಚಿತಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ 60 ಕೋಟಿ ಜನರಿಗೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೌಲಭ್ಯ ನೀಡಲಾಗುತ್ತಿದೆ. ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಣೆ, ಮೀನುಗಾರಿಕೆ ಮತ್ತು ಜೇನ್ನೊಣ ಸಾಕಣೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ರೈತರಿಗೆ ನೆರವು ಒದಗಿಸಲಾಗಿದೆ. ಸಾಂಸ್ಕೃತಿಕ ಬಲವನ್ನು ಆಧರಿಸಿದ ಅಭಿವೃದ್ಧಿಯು ಕ್ರಿಯಾತ್ಮಕ ಮತ್ತು ಸುಸ್ಥಿರವಾಗಿದೆ ಎಂಬುದಕ್ಕೆ ವಿಶ್ವದ ಇತಿಹಾಸವೇ ಸಾಕ್ಷಿಯಾಗಿದೆ. ಇಂದು ಸಾಂಸ್ಕೃತಿಕ ಹೆಮ್ಮೆಯ ಪ್ರಜ್ಞೆಯು ರಾಷ್ಟ್ರದ ಸಂಸ್ಕೃತಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತದೆ ಎಂಬ ಅರಿವು ದೇಶದಲ್ಲಿ ಬಲವಾಗಿ ಬೆಳೆಯುತ್ತಿದೆ. ನಮ್ಮ ಪೂರ್ವಜರು ನಮಗೆ ಜ್ಞಾನ, ಕಲೆ, ಸಂಸ್ಕೃತಿ, ವ್ಯಾಯಾಮ ಮತ್ತು ನೈತಿಕತೆಯ ಅಮೂಲ್ಯ ಪರಂಪರೆಯನ್ನು ನೀಡಿದ್ದಾರೆ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಭಾರತವು ವಿಶ್ವದ ಅತಿದೊಡ್ಡ ಮತ್ತು ಅತ್ಯುತ್ತಮ ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿಪಡಿಸಿದೆ. ಡಿಜಿಟಲ್ ಪಾವತಿಗಳು ಈಗ ಸಣ್ಣ ಗ್ರಾಮೀಣ ಅಂಗಡಿಗಳು ಮತ್ತು ಬೀದಿ ವ್ಯಾಪಾರಿಗಳಲ್ಲಿ ಕೂಡ ಸರ್ವೇ ಸಾಮಾನ್ಯವಾಗಿದೆ. ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ವಹಿವಾಟುಗಳು ಭಾರತದಲ್ಲಿ ನಡೆಯುತ್ತಿವೆ. ಒಟ್ಟಾಗಿ ಭಾರತದ ಜನರು ಮತ್ತು ಸರ್ಕಾರ ಜಾಗತಿಕ ಸಮುದಾಯಕ್ಕೆ ಡಿಜಿಟಲ್ ಕ್ರಾಂತಿಯ ಅತ್ಯುತ್ತಮ ಉದಾಹರಣೆಯನ್ನು ಪ್ರಸ್ತುತಪಡಿಸಿದೆ. ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾ ಜನರಿಗೆ ಪಾರದರ್ಶಕ ರೀತಿಯಲ್ಲಿ ಕಲ್ಯಾಣ ಯೋಜನೆಗಳ ಪ್ರಯೋಜನವನ್ನು ಕೂಡ ಸರ್ಕಾರ ಒದಗಿಸಿದೆ. ನಮ್ಮ ದೇಶವು ಹೆದ್ದಾರಿಗಳು, ಜಲಮಾರ್ಗಗಳು, ರೈಲ್ವೆ ಮತ್ತು ವಾಯು ಮಾರ್ಗಗಳ ರೂಪದಲ್ಲಿ ಆಧುನಿಕ ಮೂಲ ಸೌಕರ್ಯದ ಅಭೂತಪೂರ್ವ ವಿಸ್ತರಣೆಯನ್ನು ಕಂಡಿದೆ. ಇದು ಹೊಸ ಉದ್ಯಮಗಳಿಗೆ ಅವಕಾಶಗಳನ್ನು ಸೃಷ್ಟಿಸಿದೆ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಮತ್ತು ಹೂಡಿಕೆದಾರರ ನಂಬಿಕೆಯನ್ನು ಹೆಚ್ಚಿಸಿದೆ. ನನ್ನ ಪ್ರೀತಿಯ ನಾಗರಿಕರೇ, ಪ್ರಪಂಚದ ಹಲವು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಉಂಟಾಗಿದ್ದು ಪ್ರತಿಯೊಂದು ದೇಶದ ಮೇಲೂ ಪರಿಣಾಮ ಬೀರುತ್ತಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಆರ್ಥಿಕತೆಯು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ. ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತೀಯ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ. ಆತ್ಮನಿರ್ಭರ ಭಾರತ ಅಭಿಯಾನ ನಮ್ಮ ಆರ್ಥಿಕ ಪ್ರಗತಿ ಮತ್ತು ರಾಷ್ಟ್ರೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಆಧುನಿಕ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವಾಗ ಭಾರತವು ಜಾಗತಿಕ ಮಟ್ಟದಲ್ಲಿ ಪರಿಸರ ರಕ್ಷಣೆಯ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಮ್ಮ ದೇಶವು 2030ರ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ. ಕಳೆದ ಕೆಲವು ವರ್ಷಗಳಿಂದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಯು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ನಮ್ಮ ವಿದೇಶಿ ನೀತಿಯ ಅಡಿಪಾಯವು ರಾಷ್ಟ್ರೀಯ ಹಿತಾಸಕ್ತಿಯೇ ಆಗಿದೆ. ಶಾಂತಿ, ಸಹಕಾರ, ಮಾತುಕತೆ ಮತ್ತು ವಸುಧೈವ ಕುಟುಂಬಕಂನ ಆದರ್ಶವು ನಮ್ಮ ವಿದೇಶಿ ನೀತಿಯ ಆಧಾರ ಸ್ತಂಭಗಳಾಗಿವೆ. ಆರ್ಥಿಕ ಸಹಕಾರ ಮತ್ತು ಪರಸ್ಪರ ಸಂಬಂಧಗಳನ್ನು ಹೆಚ್ಚಿಸಲು ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ನಾವು ಪ್ರಮುಖ ಪಾತ್ರ ವಹಿಸುತ್ತಿದ್ದೇವೆ. ನಮ್ಮ ದೇಶವು ಜಾಗತಿಕ ವೇದಿಕೆಯಲ್ಲಿ ಸ್ಥಾನಮಾನದಲ್ಲಿ ಬೆಳೆದಿದೆ. ನಾವು ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ಕ್ರಮದಲ್ಲಿ ನಂಬಿಕೆ ಇಡುತ್ತೇವೆ. ವಿಶ್ವಸಂಸ್ಥೆ ಮತ್ತು ಇತರ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಜಾಗತಿಕ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗುವುದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಯತ್ನವಾಗಿದೆ. ನನ್ನ ಪ್ರೀತಿಯ ಭಾರತೀಯರೇ, ಭವಿಷ್ಯದ ಪೀಳಿಗೆಗೂ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ನಮಗಿರುವಷ್ಟೇ ಹಕ್ಕಿದೆ.
ನಮ್ಮ ಯಾವುದೇ ಕಾರ್ಯಗಳು ಭವಿಷ್ಯದ ಪೀಳಿಗೆಯ ಈ ಹಕ್ಕಿನ ಮೇಲೆ ಸ್ವಲ್ಪವೂ ಅತಿಕ್ರಮಣಕ್ಕೆ ಕಾರಣವಾಗದಂತೆ ನೋಡಿಕೊಳ್ಳಬೇಕು. ನಾವು ಅವರಿಗೆ ಪ್ರಕೃತಿಯ ಇನ್ನಷ್ಟು ಶ್ರೀಮಂತ ಕೊಡುಗೆಗಳನ್ನು ಬಿಟ್ಟು ಹೋಗಲು ಸಾಧ್ಯವಾಗುವಂತೆ ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಪರಿಸರವನ್ನು ಸಂರಕ್ಷಿಸುವಲ್ಲಿ ನಮ್ಮ ನಂಬಿಕೆಯು ನಮ್ಮ ಸಂಪ್ರದಾಯದ ಅವಿಭಾಜ್ಯ ಅಂಗವಾಗಿದೆ. ಸಂತಾಲಿ ಭಾಷೆಯಲ್ಲಿರುವ ಒಂದು ಸರಳ ಹಾಡು ಆಳವಾದ ಸಂದೇಶವನ್ನು ಹೊಂದಿದೆ. ಪಂಡಿತ್ ರಘುನಾಥ್ ಮುರ್ಮು ಅವರು ಬರೆದ ಈ ಹಾಡಿನ ಕೆಲವು ಸಾಲುಗಳು ಹೀಗಿವೆ. ದಾರೆ ಗುಜುಕ್ ಕಾನೇಲ್ತೆ ಮೀರು ಚೆನೈ ರಾಗ್ ಬಯಹಾ ದಾಯಾ ಹಾಯಾಗೆ ಗುಜುಕ್ ಕಾನ್ ಆಪೋಗ್ ಜತಿ ಧರಂ ದಾರೆ ಚೇದಾಗ್ ಬಾಪೋನ್ ರಾಗ್ ಬಯಹಾ ಆಬೋ ಅನಾನೇಲ್ತೆ. ಈ ಹಾಡಿನಲ್ಲಿ ಕವಿಯು ಒಂದು ಮರ ಸಂಪೂರ್ಣ ಒಣಗಿ ಹೋಗಿರುವುದರಿಂದ ಅತೀವ ದುಃಖದಲ್ಲಿ ರೋಧಿಸುತ್ತಿರುವ ಒಂದು ಗಿಣಿಯನ್ನು ವರ್ಣಿಸುತ್ತಾರೆ. ಅವರು ಹೀಗೆನ್ನುತ್ತಾರೆ: ಓ ನನ್ನ ಪ್ರೀತಿಯ ಸೋದರರೇ, ಗಿಣಿಯೊಂದು ಒಣಗಿರುವ ಮರವನ್ನು ನೋಡಿ ಅಳುತ್ತಿದೆ. ಮಾನವರಾಗಿರುವ ನಾವು ಮಾನವ ಸಂಸ್ಕೃತಿಯ ಮರ ನಾಶವಾಗುತ್ತಿರುವುದಕ್ಕಾಗಿ ದುಃಖಿಸುವುದಿಲ್ಲವೇಕೆ? ಜನರೆಲ್ಲರೂ ಪ್ರಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಸಂರಕ್ಷಿಸುವುದಕ್ಕೆ ಬದ್ಧರಾಗಿ ಇರಬೇಕೆನ್ನುವುದು ಈ ಕವಿತೆಯ ಸಂದೇಶವಾಗಿದೆ. ಹಸಿರಿನಿಂದ ನಳನಳಿಸುವ ಮರವು ಮಾನವ ಸಮಾಜದ ನೈತಿಕ ಆದರ್ಶಗಳು ಮತ್ತು ಯೋಗಕ್ಷೇಮವನ್ನು ಬಿಂಬಿಸುತ್ತವೆ. ತಾಯಿಯ ಹೆಸರಿನಲ್ಲಿ ಒಂದು ಮರ ಮತ್ತು ಪರಿಸರಕ್ಕಾಗಿ ಜೀವನ ಶೈಲಿ ಅಥವಾ ಲೈಫ್ನಂತಹ ಅಭಿಯಾನಗಳ ಸ್ಫೂರ್ತಿಯಲ್ಲಿ ಪರಿಸರವನ್ನು ರಕ್ಷಿಸಲು ನಾವು ವೈಯಕ್ತಿಕ ಮತ್ತು ಸಾಮೂಹಿಕ ಪ್ರಯತ್ನಗಳನ್ನು ಮಾಡಬೇಕು. ನನ್ನ ಪ್ರೀತಿಯ ದೇಶವಾಸಿಗಳೇ, ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಬಾಲಕಿಯರು ಅತ್ಯುತ್ತಮವಾಗಿ ಅಸಾಧಾರಣ ಕ್ಷಮತೆ ತೋರುತ್ತಿರುವುದು ನನಗೆ ಅತೀವ ಸಂತಸ ನೀಡುತ್ತದೆ. ಅಲ್ಲದೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುವ ಡ್ರೋನ್ ದೀದಿಯಿಂದ ವಾಯುಪಡೆಯಲ್ಲಿ ಫ್ಲೈಟ್ ಕಾಂಬ್ಯಾಟ್ ಲೀಡರ್ವರೆಗೆ ವಿವಿಧ ವಲಯಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚುತ್ತಿದೆ. ಗ್ಲಾಸ್ಗೋದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಗೆದ್ದ ಒಟ್ಟು 13 ಚಿನ್ನದ ಪದಕಗಳ ಪೈಕಿ ಮಹಿಳೆಯರು ತಮ್ಮದಾಗಿಸಿಕೊಂಡ ಚಿನ್ನದ ಪದಕಗಳು 8. ನಮ್ಮ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಯನ್ನು ಹೆಚ್ಚಾಗಿ ಸಾಧಿಸುತ್ತಿದ್ದಾರೆ. 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಷ್ಟಿಸುವ ಗುರಿ ಹಾಕಿಕೊಳ್ಳಲಾಗಿತ್ತು. ಈ ಗುರಿಯನ್ನು ಸಾಧಿಸಲಾಗಿದೆ. ಈಗ ನಮ್ಮ ದೇಶ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಮುಂದೆ ಸಾಗುತ್ತಿದೆ. ಮುದ್ರಾ ಯೋಜನೆ ಅಡಿಯಲ್ಲಿ ಆರ್ಥಿಕ ನೆರವು ಪಡೆದುಕೊಂಡಿರುವವರಲ್ಲಿ 2/3 ಉದ್ಯಮಿಗಳು ಮಹಿಳೆಯರೇ ಆಗಿದ್ದಾರೆ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿನ ಪ್ರಯತ್ನಗಳೊಂದಿಗೆ ಹಲವಾರು ಕ್ಷೇತ್ರಗಳಲ್ಲಿ ನಾಯಕತ್ವ ಪಾತ್ರಗಳಲ್ಲಿ ಕೂಡ ನಾವು ಅವರನ್ನು ಕಾಣುತ್ತಿದ್ದೇವೆ. ಮತದಾನದ ಹಕ್ಕು ಚಲಾಯಿಸುವ ಮಹಿಳೆಯರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದು ನಮ್ಮ ಪ್ರಜಾಪ್ರಭುತ್ವ ಗಣರಾಜ್ಯದ ಗಮನಾರ್ಹ ಸಾಧನೆಯಾಗಿದೆ. ಲೋಕಸಭೆ ಮತ್ತು ಶಾಸಕಾಂಗ ಸಭೆಗಳಲ್ಲಿ ಮಹಿಳೆಯರಿಗೆ 33% ಪ್ರಾತಿನಿಧ್ಯವನ್ನು ಕಾಯ್ದಿರಿಸುವ ಉದ್ದೇಶದಿಂದ 2023ರಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ಉದ್ದೇಶಗಳ ಸಾಧನೆಯು ನಾಯಕತ್ವದಲ್ಲಿ ಮಹಿಳೆಯ ಪಾತ್ರವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಪ್ರಜಾಪ್ರಭುತ್ವವು ಮತ್ತಷ್ಟು ಸಮಗ್ರವಾಗುತ್ತದೆ. ನಮ್ಮ ದೇಶದ ಜನಸಂಖ್ಯೆಯಲ್ಲಿ 65% ಜನರು 35 ವರ್ಷಕ್ಕಿಂತ ಕಡಿಮೆ ವಯೋಮಾನದವರಾಗಿದ್ದಾರೆ. ಈ ಯುವ ಜನಸಂಖ್ಯೆಯೇ ನಮ್ಮ ಅತ್ಯಂತ ಅಮೂಲ್ಯ ಆಸ್ತಿಯಾಗಿದ್ದಾರೆ. ನಮ್ಮ ದೇಶದ ಯುವಜನತೆ ಪ್ರತಿಭಾನ್ವಿತರಾಗಿದ್ದಾರೆ, ಬದ್ಧತೆ ಹೊಂದಿದ್ದಾರೆ ಮತ್ತು ಕೌಶಲ್ಯಪೂರ್ಣರಾಗಿದ್ದಾರೆ. ತಳಮಟ್ಟದಲ್ಲಿ ವಿವಿಧ ಸವಾಲುಗಳನ್ನು ಎದುರಿಸಲು ಯುವಜನರು ಅಭಿವೃದ್ಧಿಪಡಿಸುತ್ತಿರುವ ನವೀನ ಮತ್ತು ಪ್ರಾಯೋಗಿಕ ಪರಿಹಾರಗಳನ್ನು ನಾನು ನೋಡಿದ್ದೇನೆ. ಇದು ಸಮಾಜ ಮತ್ತು ರಾಷ್ಟ್ರಕ್ಕೆ ನಮ್ಮ ಯುವಕರ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ.
ಸರಾಸರಿ 28 ವರ್ಷ ವಯಸ್ಸಿನ ಯುವ ತಂಡ ಇತ್ತೀಚೆಗೆ ಯಶಸ್ವಿ ರಾಕೆಟ್ ಉಡಾವಣೆಯ ಮೂಲಕ ಬಾಹ್ಯಾಕಾಶ ಪರಿಶೋಧನೆಯ ಹೊಸ ಹಂತಕ್ಕೆ ನಾಂದಿ ಹಾಡಿದ್ದಾರೆ. ಭಾರತೀಯ ಯುವಜನತೆಯ ಸಮರ್ಪಣಾಭಾವದಿಂದ ಹಲವು ಪ್ರಮುಖ ಜಾಗತಿಕ ಉದ್ಯಮಗಳು ಪ್ರಭಾವಿತವಾಗಿದ್ದು ಅವರಿಗೆ ನಾಯಕತ್ವ ಪಾತ್ರಗಳನ್ನು ವಹಿಸಿವೆ. ಅಂತಹ ಯುವ ಸಾಧಕರು ಪ್ರಪಂಚದಾದ್ಯಂತ ಭಾರತದ ಯುವ ಶಕ್ತಿಯ ಖ್ಯಾತಿಯನ್ನು ಹೆಚ್ಚಿಸಿದ್ದಾರೆ. ನಮ್ಮ ಯುವ ಪೀಳಿಗೆಗಳು ಭಾರತದ ಉಜ್ವಲ ಮತ್ತು ಸಮೃದ್ಧ ಭವಿಷ್ಯದಲ್ಲಿ ನನ್ನ ನಂಬಿಕೆಯನ್ನು ಬಲಪಡಿಸುತ್ತವೆ. ನಮ್ಮ ವಿದ್ಯಾರ್ಥಿಗಳು ಭಾರತದ ಭವಿಷ್ಯದ ವಾಸ್ತುಶಿಲ್ಪಿಗಳಾಗಿದ್ದಾರೆ. ರಾಷ್ಟ್ರೀಯ ಭದ್ರತೆಯನ್ನು ಖಾತರಿಪಡಿಸಲು ಯಾವ ರೀತಿ ಸರ್ಕಾರ ಮತ್ತು ಸಮಾಜ ಒಗ್ಗೂಡುತ್ತದೆಯೋ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ವರ್ತಮಾನ ಮತ್ತು ಭವಿಷ್ಯವನ್ನು ರಕ್ಷಿಸಲು ಎಲ್ಲರೂ ಜಂಟಿ ಮತ್ತು ಸಂಘಟಿತ ಪ್ರಯತ್ನಗಳ ಮೂಲಕ ಕೊಡುಗೆ ನೀಡಬೇಕು. ಸಾರ್ವಜನಿಕ ಪರೀಕ್ಷೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶಗಳ ಹೆಬ್ಬಾಗಿಲುಗಳಾಗುತ್ತವೆ. ಈ ಪರೀಕ್ಷೆಗಳನ್ನು ಸುಧಾರಿಸಲು ಸರ್ಕಾರ ಸಮಗ್ರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ವಿಧಾನಗಳ ಬಳಕೆಯನ್ನು ಸಂಪೂರ್ಣವಾಗಿ ತಡೆಯುವುದು, ಪರೀಕ್ಷಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಹೆಚ್ಚು ಸುರಕ್ಷಿತ ಮತ್ತು ಯುವಕರಿಗೆ ಹೆಚ್ಚು ವಿಶ್ವಾಸಾರ್ಹವಾಗಿಸುವುದು ಈ ಸುಧಾರಣೆಗಳ ಉದ್ದೇಶಗಳಾಗಿವೆ. ಸರ್ಕಾರದ ಉಪಕ್ರಮಗಳು ಮತ್ತು ಹೊರಹೊಮ್ಮುತ್ತಿರುವ ಆರ್ಥಿಕ ಚಟುವಟಿಕೆಗಳ ಮೂಲಕ ಯುವ ಜನತೆಗೆ ಹೊಸ ಮಾರ್ಗಗಳ ವ್ಯಾಪಕ ಶ್ರೇಣಿ ತೆರೆದುಕೊಳ್ಳುತ್ತಿದೆ. ಅಂತಹ ಹೊಸ ಅವಕಾಶಗಳನ್ನು ಅನ್ವೇಷಿಸುವ ಮೂಲಕ ನಮ್ಮ ಯುವಜನತೆ ಯಶಸ್ಸಿನ ಹೊಸ ಮಾರ್ಗಗಳಲ್ಲಿ ಪಯಣ ಮುಂದುವರಿಸಬಹುದು. ನಮ್ಮ ಯುವಜನತೆಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವು ನಮ್ಮ ದೇಶದ ಭವಿಷ್ಯದ ಮೂಲಾಧಾರವಾಗಿದೆ. ನಮ್ಮ ಯುವಕರು ಉತ್ಸಾಹದಿಂದ ಮುನ್ನಡೆಯಲು ಪ್ರೇರೇಪಿಸುವ ಜವಾಬ್ದಾರಿಯನ್ನು ಕುಟುಂಬಗಳು ಮತ್ತು ಸಮಾಜವೂ ಹಂಚಿಕೊಳ್ಳುತ್ತದೆ. ನಮ್ಮ ಯುವಕರ ಅಭಿವೃದ್ಧಿಗಾಗಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಕ್ರೀಡೆಗಳನ್ನು ಒಂದು ಮಾಧ್ಯಮವಾಗಿ ಅಳವಡಿಸಿಕೊಳ್ಳಲಾಗುತ್ತಿದೆ. ಖೇಲೋ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ದೇಶದಾದ್ಯಂತ ತಳಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೆ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಕ್ರೀಡೆಗಳನ್ನು ಉತ್ತೇಜಿಸಲು ಸರ್ಕಾರ ಅಭೂತಪೂರ್ವ ಹೂಡಿಕೆಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿವೆ. ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಾವಳಿಗಳಲ್ಲಿ ನಮ್ಮ ಕ್ರೀಡಾಪಟುಗಳ ಕ್ಷಮತೆ ಮತ್ತು ಸಾಧನೆಗಳಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. ನಮ್ಮ ದೇಶವು ವಿಶ್ವದ ಅತಿ ಹೆಚ್ಚಿನ ಸಂಖ್ಯೆಯ ಯುವ ಜನಸಂಖ್ಯೆಯನ್ನು ಹೊಂದಿದ್ದು, ಹಿರಿಯ ನಾಗರಿಕರ ಸಂಖ್ಯೆ ಕೂಡ ಹೆಚ್ಚಾಗಿಯೇ ಇದೆ. ಹಿರಿಯ ನಾಗರಿಕರ ಜೀವನದ ಗುಣಮಟ್ಟದ ಸುಧಾರಣೆಗಾಗಿ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯೋಮಾನದ ಸರಿಸುಮಾರು 6 ಕೋಟಿ ಹಿರಿಯ ನಾಗರಿಕರು ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಒಟ್ಟಾರೆ ಸಮಾಜವು ಹಿರಿಯ ನಾಗರಿಕರ ನಿಟ್ಟಿನಲ್ಲಿ ಸೂಕ್ಷ್ಮ ಸಂವೇದನಾಶೀಲತೆ ಹೊಂದಿರಬೇಕು. ಅವರ ಆತ್ಮಗೌರವವನ್ನು ಎತ್ತಿ ಹಿಡಿಯುತ್ತಾ ಅವರಲ್ಲಿ ತಾವೂ ಕೂಡ ಸಮಾಜಕ್ಕೆ ಸೇರಿದವರೆಂಬ ಭಾವನೆಯನ್ನು ಹೆಚ್ಚಿಸಬೇಕು. ನನ್ನ ಪ್ರೀತಿಯ ದೇಶಬಾಂಧವರೇ, ಸತ್ಯ ಮತ್ತು ನ್ಯಾಯವನ್ನು ಎತ್ತಿ ಹಿಡಿಯುವ ಮೂಲಕ ಮಾನವೀಯತೆಗೆ ಪ್ರತಿಕೂಲವಾದ ಶಕ್ತಿಗಳನ್ನು ಜಯಿಸುವ ನಮ್ಮ ಸಂಪ್ರದಾಯದ ಬಗ್ಗೆ ನಮಗೆ ಹೆಮ್ಮೆಯಿದೆ. ಜುಲೈ 26ರಂದು ನಾವು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಿದ್ದೇವೆ. ಇದಕ್ಕೂ ಮೊದಲು ಮೇ 7ರಂದು ನಾವು ಆಪರೇಷನ್ ಸಿಂಧೂರ್ ಪ್ರಾರಂಭವಾಗಿ 1 ವರ್ಷ ಪೂರ್ಣಗೊಂಡಿದ್ದನ್ನು ಸ್ಮರಿಸಿದ್ದೇವೆ. ನಮ್ಮ ಸಶಸ್ತ್ರ ಪಡೆಗಳ ಅಪ್ರತಿಮ ಶೌರ್ಯವನ್ನು ನೆನಪಿಸಿಕೊಂಡಿದ್ದೇವೆ. ಭಯೋತ್ಪಾದನೆಯ ವಿರುದ್ಧದ ಆ ಐತಿಹಾಸಿಕ ಕಾರ್ಯಾಚರಣೆಯು ಭಾರತೀಯ ಸಶಸ್ತ್ರ ಪಡೆಗಳು ನಿಖರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು. ಭಯೋತ್ಪಾದಕರನ್ನು ಮತ್ತು ಅವರನ್ನು ಬೆಂಬಲಿಸುವವರಿಗೆ ಅವರು ಎಲ್ಲೇ ಅಡಗಿಕೊಂಡರೂ ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂಬ ಸ್ಪಷ್ಟ ಮತ್ತು ದೃಢವಾದ ಸಂದೇಶವನ್ನು ಇದು ರವಾನಿಸಿತು.
ಭಯೋತ್ಪಾದನೆಯನ್ನು ಆಶ್ರಯಿಸುವ ದೇಶದೊಂದಿಗೆ ಸಿಂಧೂ ಜಲ ಒಪ್ಪಂದವನ್ನು ರದ್ದುಗೊಳಿಸುವುದು ನಮ್ಮ ರಾಷ್ಟ್ರದ, ವಿಶೇಷವಾಗಿ ರೈತರ ಹಿತಾಸಕ್ತಿಯಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿದೆ. ದಶಕಗಳಿಂದಲೂ ರಾಷ್ಟ್ರಕ್ಕೆ ನಕ್ಸಲ್ವಾದ ಎನ್ನುವುದು ಗಂಭೀರ ಸವಾಲನ್ನು ಒಡ್ಡುತ್ತಲೇ ಇದೆ. ಭಾರತವನ್ನು ನಕ್ಸಲ್ ಮುಕ್ತಗೊಳಿಸುವುದು ಒಂದು ಪ್ರಮುಖ ಸಾಧನೆಯಾಗಿದೆ. ಹಿಂದೊಮ್ಮೆ ನಕ್ಸಲೀಯರಿಂದ ಪೀಡಿತವಾಗಿದ್ದ ಪ್ರದೇಶಗಳಲ್ಲಿ ಇಂದು ಉತ್ಸಾಹ ತುಂಬಿದೆ. ಈ ಪ್ರದೇಶಗಳಲ್ಲಿ ಎಲ್ಲರನ್ನೊಳಗೊಳ್ಳುವ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಹೆಚ್ಚಿನ ಸಂಖ್ಯೆಯ ಆಟಗಾರರು ಬಸ್ತಾರ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿದ್ದರು ಮತ್ತು ಬಸ್ತಾರ್ ಪಂಡುಮ್ನಲ್ಲಿ ಅನೇಕ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಜನರು ಈ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿದರು. ಮರಾಠಾ ಮಿಲಿಟರಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಹೆಮ್ಮೆಯನ್ನು ಸಂರಕ್ಷಿಸಲು ನಿರ್ಮಿಸಲಾದ 12 ಕೋಟೆಗಳನ್ನು ಕಳೆದ ವರ್ಷ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಮತ್ತು ಈ ವರ್ಷ ಭಗವಾನ್ ಬುದ್ಧನ ಮೊದಲ ಧರ್ಮೋಪದೇಶದ ಸ್ಥಳವಾದ ಸಾರಾನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಒಂದೆಡೆ ಭಾರತ ಭೂಮಿಯಲ್ಲಿ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಸ್ಮಾರಕಗಳಿವೆ. ನಮ್ಮ ಹೆಮ್ಮೆ ಮತ್ತು ಅದ್ಭುತ ಸಂಪ್ರದಾಯಗಳನ್ನು ಸಂರಕ್ಷಿಸಲು ಹೋರಾಡುವ ನಮ್ಮ ಪ್ರಭಾವಶಾಲಿ ಸಾಮರ್ಥ್ಯದ ಸಂಕೇತಗಳನ್ನು ಕೂಡ ಇದು ಹೊಂದಿದೆ. ನನ್ನ ಪ್ರೀತಿಯ ಬಾಂಧವರೇ, ಭಾರತೀಯರೆಲ್ಲರ ಅಭಿವೃದ್ಧಿ ಮತ್ತು ಕಲ್ಯಾಣವೇ ವಿಕಸಿತ ಭಾರತ ನಿರ್ಮಾಣದ ವಾಸ್ತವ ಗುರಿಯಾಗಿದೆ. ತೆಲುಗು ಭಾಷೆಯಲ್ಲಿ ರಚನೆ ಮಾಡುವ ಮಹಾನ್ ರಾಷ್ಟ್ರಭಕ್ತ ಸಾಹಿತಿ ಗುರುಜಾಡ ಅಪ್ಪಾರಾವ್ ಅವರು ತಮ್ಮ ಒಂದು ಗೀತೆಯಲ್ಲಿ ಭಾರತೀಯರೆಲ್ಲರಿಗೂ ರಾಷ್ಟ್ರಪ್ರೇಮದ ಒಂದು ಅಮೂಲ್ಯ ಸಂದೇಶವನ್ನು ನೀಡಿದ್ದಾರೆ. ಅವರು ಹೀಗೆ ಹೇಳಿದ್ದಾರೆ: ದೇಶమును ప్రేమించమన్నా మంచి అన్నది పెంచుమన్నా, దేశమంటే మట్టి కాదోయి, ದೇಶಮಂಟೆ ಮನುಷ್ಯಲೋಯಿ. ಈ ಸಾಲುಗಳ ಅರ್ಥವೆಂದರೆ, ದೇಶವನ್ನು ಪ್ರೀತಿಸು, ಒಳ್ಳೆಯದನ್ನು ಹೆಚ್ಚಿಸು. ದೇಶವೆಂದರೆ ಕೇವಲ ಮಣ್ಣಲ್ಲ, ದೇಶವೆಂದರೆ ಸಮಸ್ತ ಮನುಷ್ಯರು. ಸಮಾಜದ ಪಾಲ್ಗೊಳ್ಳುವಿಕೆ ಮತ್ತು ಸರ್ಕಾರದ ಪ್ರಯತ್ನಗಳಿಂದ ಹಳ್ಳಿಗಳಲ್ಲಿ, ಪ್ರತಿಯೊಂದು ನಗರದಲ್ಲಿ, ಭಾರತದ ಮನೆಗಳಲ್ಲಿ ವಾಸಿಸುವ ಎಲ್ಲರೂ ಆರೋಗ್ಯದಿಂದ, ಸುಖ ಸಂತೋಷದಿಂದ ಮತ್ತು ಸಮೃದ್ಧತೆಯಿಂದ ಜೀವಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಬನ್ನಿ, ದೇಶ ಪ್ರೇಮದ ಈ ಎಲ್ಲರನ್ನೂ ಒಳಗೊಳ್ಳುವ ಮನೋಭಾವದೊಂದಿಗೆ ಸ್ವತಂತ್ರ ಭಾರತವನ್ನು ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಪರಿವರ್ತಿಸುವ ರಾಷ್ಟ್ರೀಯ ಪ್ರಯತ್ನಕ್ಕೆ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಧನ್ಯವಾದ. ಜೈ ಹಿಂದ್, ಜೈ ಭಾರತ್. ಇದುವರೆಗೂ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದವನ್ನು ಕೇಳಿದಿರಿ. ಅನುವಾದ ರಾಧಾ ಪ್ರಸಾದ್. ನಿರ್ವಹಣೆ ರೋಸ್ಲಿನ್ ಮ್ಯಾಥ್ಯೂ. ನೆರವು ಚೈತ್ರಾ ಎನ್ಎಸ್. ವಾಚನ ಹಾಗೂ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.